ಸಂಸ್ಥೆಗಳಿಂದ ಪುನಃ ತಮಿಳುನಾಡಿಗೆ ಪ್ರತಿನಿತ್ಯ 15 ದಿನಗಳ ಕಾಲ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಕರ್ನಾಟಕದ ರಿಸರ್ವಾಯರ್ಗಳಿಂದ ತಮಿಳುನಾಡಿಗೆ ಅಂತಕ್ಕಂಥ ಒಂದು ಆದೇಶ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕಾವೇರಿ ನೀರನ್ನು ಬಿಡ್ತಕ್ಕಂಥ ವಿಷಯದಲ್ಲಿ ಬಹುಶಃ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ತಮಿಳುನಾಡಿಗೆ ಹೋಲಿಕೆ ಮಾಡಿದಾಗ ಅಲ್ಲಿಯ ಸಿದ್ಧತೆಗಳನ್ನು ಅವ್ರೇನು ಮಾಡ್ಕೋತಾರೆ, ಮುಂಗಾರಿನ ಮಳೆ ಪ್ರಾರಂಭ ಆದ ನಂತರ ಯಾವೊಂದು 2018ರ ಸುಪ್ರೀಂ ಕೋರ್ಟ್ನ ತೀರ್ಪು, ಅದರ ಜೊತೆಗೆ ಟ್ರಿಬ್ಯುನಲ್ನಲ್ಲಿ ಆ ನ್ಯಾಯಮಂಡಳಿಂದ ಕೊಟ್ಟಂಥ ಒಂದು ತೀರ್ಪೇನಿದೆ, ಪ್ರತಿ ತಿಂಗಳು ಇಂತಿಷ್ಟು ನೀರು TMC ನೀರು ಬಿಡಲೇಬೇಕು ಅಂತಕ್ಕಂಥ ಒಂದು ಆದೇಶಗಳು ಪಾಲಿಸಬೇಕಾದಂಥ ಅನಿವಾರ್ಯತೆ ರಾಜ್ಯದ ಮೇಲೆ ಹೊರಿಸಿದ್ದಾರೆ. ಎರಡು 2018ರ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಈ ಎರಡು ಅಥಾರಿಟಿಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ಅಂತಂದರು. ಈ ಅಥಾರಿಟಿನಲ್ಲಿ ತಮಿಳುನಾಡಿನ ಇಂಜಿನಿಯರ್ಸು, ರಾಜ್ಯದ ಇಂಜಿನಿಯರ್ಸು ಆ ಸದಸ್ಯರುಗಳಿರ್ತಾರೆ. ಇಲ್ಲಿ ಈ ವರ್ಷದ ನೀರನ್ನು ನಾವು ಹರಿಸ್ತಕ್ಕಂಥ ವಿಷಯದಲ್ಲಿ ಸರ್ಕಾರಕ್ಕೂ ಗೊತ್ತಿತ್ತು, ಅದಕ್ಕಿಂತ ಹೆಚ್ಚಾಗಿ ದೇಶದ ಒಂದು ಹವಾಗುಣದ ಪರಿಸ್ಥಿತಿಗಳು ಏನಾಗ್ಬೋದು ಅಂತ ಹೇಳಿ ಪ್ರಧಾನಮಂತ್ರಿಗಳು ಸಹ ಹಲವಾರು ಬಾರಿ ಸಭೆಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಬಾರಿಯ ಒಂದು ಹವಾಗುಣದಲ್ಲಿ ಮಳೆಯ ಕೊರತೆ ಆಗ್ತದೆ ಅಂತಕ್ಕಂಥ ಒಂದು ವಿಷಯಗಳು ಪ್ರಾರಂಭಿಕ ಹಂತದಿಂದಲೇ ಪ್ರಾರಂಭ ಏನಿತ್ತು. ತಮಿಳುನಾಡಿನ ಒಂದು ಪರಿಸ್ಥಿತಿ ಅಲ್ಲೇನಿದೆ ಅದರ ಹಿನ್ನೆಲೆಯಲ್ಲಿ ಅವರುಗಳು ನಮಗೆ ಮೇ ತಿಂಗಳು, ಜೂನ್ ತಿಂಗಳಿನಲ್ಲಿ ಏನು ಪ್ರಾರಂಭ ಆಗ್ತದೆ, ಜೂನ್ 1ನೇ ತಾರೀಕಿನಿಂದ ಈ ವರ್ಷದ ನೀರನ್ನು ಬಿಡುಗಡೆ ಮಾಡ್ತಕ್ಕಂಥದ್ರಲ್ಲಿ, ಹಂಚಿಕೆ ಆಗಿರತಕ್ಕಂಥದ್ರಲ್ಲಿ ತಮಿಳುನಾಡಿನ ಒತ್ತಾಯಗಳೇನಿದೆ, ಒತ್ತಡಗಳು, ಅವರು ಬಹುಶಃ ಮೇ ತಿಂಗಳಿನಲ್ಲೇ ಈ ಎರಡು ಅಥಾರಿಟಿಗಳ ಮುಂದೆ ಹೋದರು. ಅಲ್ಲಿಂದ ಪ್ರಾರಂಭ ಆಯ್ತಿದ್ದು ಮೇ ತಿಂಗಳಿನಿಂದಲೇ. ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ಈ ಬಾರಿ ಯಾರು ನೀವು ನೀರಿನ ಆಧಾರದ